ವಿಜಯನಗರದ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಕೊಟ್ರೇಶ್ ಮಾಳ್ಗಿ ಅವರಿಗೆ ಕೂಡ್ಲಿಗಿ ಗೆಳೆಯರ ಬಳಗದಿಂದ ಅದ್ದೂರಿ ಸನ್ಮಾನ. ಕೂಡ್ಲಿಗಿ ನಗರದ ವಾಲ್ಮೀಕಿ ಭವನದಲ್ಲಿ 1986-89ನೇ ಸಾಲಿನ ಪ್ರೌಢಶಾಲಾ ವಿದ್ಯಾರ್ಥಿಗಳ ಸ್ನೇಹ ಪುನರ್ಮಿಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ 70ಕ್ಕೂ ಹಳೆ ವಿದ್ಯಾರ್ಥಿ ಒಟ್ಟಿಗೆ ಸೇರಿ ಸಂಭ್ರಮಿಸಿ ಹರ್ಷ ವ್ಯಕ್ತಪಡಿಸಿದರು. ವೇದಿಕೆಯಲ್ಲಿ ತಮ್ಮ ಸವಿ ನೆನಪುಗಳನ್ನು ಹಂಚಿಕೊಳ್ಳುತ್ತಾ ಮೆಲುಕು ಹಾಕಿದರು. ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕರಿಗೆ ಸನ್ಮಾನ. ಈ ಕಾರ್ಯಕ್ರಮದ ಮತ್ತೊಂದು ಉದ್ದೇಶವೇನೆಂದರೆ 2025-26ನೇ ಸಾಲಿನ ವಿಜಯನಗರ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಂತಹ ಕೊಟ್ರೇಶ್ ಮಾಳ್ಗಿ ಸನ್ಮಾನ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು. ಪುರಸ್ಕೃತರು ಎಲ್ಲರ ನೆಚ್ಚಿನ ಸ್ನೇಹಿತ, ಎಲ್ಲ ಸ್ನೇಹಿತರನ್ನು ಒಂದುಗೂಡಿಸಿದ ಮುಂದಾಳು ಅವರಗ ಗೆಳೆಯನಿಗೆ ಜಿಲ್ಲಾ ಪ್ರಶಸ್ತಿ ಬಂದಿದ್ದರಿಂದ ಎಲ್ಲರೂ ಕೂಡಿ ಅಭಿನಂದಿಸಬೇಕೆಂದು ತೀರ್ಮಾನಿಸಿ ಬೃಹತ್ ವೇದಿಕೆಯಲ್ಲಿ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ಮಾನ್ಯ ಶ್ರೀ ಎನ್.ಟಿ. ತಮ್ಮಣ್ಣ ನೇತೃತ್ವದಲ್ಲಿ ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿ ಕಾರ್ಯಕ್ರಮ ನೆರವೇರಿತು. ಕೇಕ್ ಕತ್ತರಿಸಿ ಎಲ್ಲ ಸ್ನೇಹಿತರಿಗೆ ಹಂಚುವ ಮೂಲಕ ಸಂಭ್ರಮಿಸಲಾಯಿತು. ಶ್ರೀ ಎನ್.ಟಿ. ತಮ್ಮಣ್ಣನ ಅಧ್ಯಕ್ಷೀಯ ಭಾಷಣದಲ್ಲಿ ಎಲ್ಲ ಸ್ನೇಹಿತರು ಪ್ರತಿ ವರ್ಷ ಈ ರೀತಿ ಒಟ್ಟುಗೂಡೋಣ, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಎಲ್ಲ ಸ್ನೇಹಿತರಿಗೆ ಸನ್ಮಾನಿಸೋಣ ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ಎಲ್ಲ ಖರ್ಚು ವೆಚ್ಚಗಳನ್ನು ಜವಾಬ್ದಾರಿಯನ್ನು ತಾವೇ ನಿಭಾಯಿಸುತ್ತೇನೆ ಎಂದು ಘೋಷಿಸಿದರು. ಸ್ನೇಹ ಶಾಶ್ವತ, ಸ್ನೇಹ ಅಮರ ಎಂದು ಹೇಳುತ್ತಾ ಗೆಳೆತನಕ್ಕೆ ಬಲ ನೀಡಿದರು. ಸಾಧಕ ಮಕ್ಕಳ ಮೇಷ್ಟ್ರು ಕೊಟ್ರೇಶ್ ಮಾಳ್ಗಿ. ಸನ್ಮಾನಿತ ಕೊಟ್ರೇಶ್ ಮಾಳ್ಗಿ ಅವರು 10ನೇ ತರಗತಿ ವಿದ್ಯಾಭ್ಯಾಸವನ್ನು ಕೂಡ್ಲಿಗಿಯಲ್ಲಿ ಮುಗಿಸಿದವರು. 26 ವರ್ಷಗಳಿಂದ ನಿರಂತರವಾಗಿ ಪ್ರೌಢಶಾಲಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು 10ನೇ ತರಗತಿ ಫಲಿತಾಂಶ ವೃದ್ಧಿಗಾಗಿ ಅನೇಕ ಕ್ರಮಗಳನ್ನು ಕೈಗೊಂಡಿದ್ದಾರೆ. 2024-25ನೇ ಸಾಲಿನಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ 99.31 ಪಡೆದು ಪ್ರಥಮ ಸ್ಥಾನ ಪಡೆದಿದೆ. ಶಿಕ್ಷಣ ಇಲಾಖೆ ನೀಡಿದ ಅನೇಕ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ಕೊಟ್ಟಿದ್ದಾರೆ. ಚುನಾವಣಾ ಆಯೋಗದ SVEEP ಸಮಿತಿಯ ವಿಜಯನಗರ ಜಿಲ್ಲೆಯ DLMTಯಾಗಿ ಕಾರ್ಯನಿರ್ವಹಿಸಿ ಬೆಸ್ಟ್ DLMT ಎಂದು ಜಿಲ್ಲಾ ಪ್ರಶಸ್ತಿಯನ್ನು ಜನವರಿ 2025ರಲ್ಲಿ ಪಡೆದಿದ್ದಾರೆ. ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಅನೇಕ ತರಬೇತಿಗಳನ್ನು ನೀಡಿದ್ದಾರೆ. ಕಲಿಕಾ ಆಸರೆ, ಕಲಿಕಾ ಕಿರಣ ಪುಸ್ತಕಗಳನ್ನು ರಚಿಸಿದ್ದಾರೆ. ವಿದ್ಯಾರ್ಥಿಯೋರ್ವನನ್ನು ಜೀತದಿಂದ ಮುಕ್ತಗೊಳಿಸಿ ವಿದ್ಯಾಭ್ಯಾಸಕ್ಕೆ ಕರೆತಂದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಕೊರೋನಾ ಕಾಲದಲ್ಲಿ ನೂರಾರು ಬಡ ಕುಟುಂಬಗಳಿಗೆ ದವಸ ಧಾನ್ಯಗಳನ್ನು ವಿತರಿಸಿ ಸಾಮಾಜಿಕ ಜವಾಬ್ದಾರಿಯನ್ನ ಮೆರೆದಿದ್ದಾರೆ. ಹಗರಿ ಬೊಮ್ಮನಹಳ್ಳಿಗೆ ಆಗಮಿಸಿದ ನಾಟಕ ಕಂಪನಿ ನಷ್ಟದಲ್ಲಿ ನಡೆಯುತ್ತಿರುವ ಸಂದರ್ಭದಲ್ಲಿ ದವಸ ಧಾನ್ಯಗಳನ್ನು ವಿತರಿಸಿ ಉದಾರತನವನ್ನ ಮೆರೆದಿದ್ದಾರೆ. ಹೀಗೆ 10 ಹಲವು ಸೇವೆಗಳನ್ನು ಶಿಕ್ಷಣ ಇಲಾಖೆ ಗುರುತಿಸಿ ಇವರಿಗೆ 2025-26ನೇ ಸಾಲಿನ ವಿಜಯನಗರ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಎನ್.ಟಿ. ತಮ್ಮಣ್ಣನವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀ ರಾಮಚಂದ್ರ ಶಾಸ್ತ್ರಿ ಉಪನ್ಯಾಸಕರ ಹರಪನಹಳ್ಳಿ ಮತ್ತು ಶ್ರೀ ಎಂ.ಡಿ. ನಾಗರಾಜ್ ಉದ್ಯಮಿಗಳು ಹೊಸಪೇಟೆ ಇವರು ವಹಿಸಿದ್ದರು. ಚಿತ್ರಗಾರ್ ಕೋಟೇಶ್ವರ ಪ್ರಾರ್ಥನೆ ಗೀತೆಯನ್ನು ವೆಂಕಟೇಶ್ ನಾಯಕ್ ಸ್ವಾಗತ ಗೀತೆಯನ್ನು ಹಾಡಿದರು. ಎಚ್.ಡಿ. ಸತ್ಯಮೂರ್ತಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಿರೂಪಣೆಯನ್ನು ಶ್ರೀ ನಿರ್ಮಲ್ ಕುಮಾರ್ ಅವರು ನಿರ್ವಹಿಸಿದರು. ಬರೀ ಕ್ಷೇತ್ರ ಬಳಗದಿಂದ ಉದ್ಘಾಟನೆ ದೀಪ ಹಚ್ಚುವ ಮೂಲಕ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡೋಣ.
ಯಾವನಿಗೆ ಕಾರಣಗಿರನಿಗೆ ಆಗ್ತಕ್ಕಂಥ ಫೋಟೋ ತಕ್ಕ ತಮ್ಮಣ್ಣ ಅವರಿಂದ ಮಾನ್ಯ ಕೊಟ್ಟರಿಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಮಾನ್ಯ ಕೊಟ್ಟರಿಗೆ ಸನ್ಮಾನ ಮಾಡಿದರು.